ಇದನ್ಸುತ್ತಮ್ಮ. ಹಾಯ್ ಹಲೋ ನಮಸ್ಕಾರ. ಹಾಗೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಅಂಡ್ ಇದು ಸ್ಮೈನ್ ಬರ್ಡೇ ಸ್ಪೆಷಲ್ ವಿಡಿಯೋ ಆಗಿರುತ್ತೆ. ಅಂಡ್ ಪ್ರತಿ ವರ್ಷ ಸ್ಮೈನ್ ಬರ್ಡೇ ಟೈಮಲ್ಲಿ ನಾನು ಫೋಟೋ ಶೂಟ್ಸ್ ನ ಮಾಡಿಸ್ತೀನಿ. ಅಂಡ್ ಈ ವರ್ಷ ಅವಳ 6th year ಬರ್ಡೇ ಕೂಡ. ಅಂಡ್ ಐ ಥಿಂಕ್ ಮೊದಲನೇ ವರ್ಷದಿಂದ ಶುರು ಮಾಡ್ಕೊಂಡ್ ಬಂದಿದ್ದು. ಅಂಡ್ ಪ್ರತಿ ವರ್ಷ ಮಾಡಿಸ್ತಾನೆ ಇದೀನಿ. ಅಂಡ್ ಸ್ಮಯಾ ಇಸ್ ಕಂಪ್ಲೀಟ್ಲಿ ಲೈಕ್ ಅ ಫಾದರ್. ಅಂದ್ರೆ ಅವಳಿಗೆ ತುಂಬಾ ಫೋಟೋಸ್ ತೆಗೆಸ್ಕೊಡೋದೆಲ್ಲ ಖಂಡಿತವಾಗ್ಲೂ ಇಷ್ಟ ಆಗಲ್ಲ. ಬಟ್ ನನಗೆ ದಿಸ್ ಇಸ್ ಅ ವೆರಿ ನೈಸ್ ಮೆಮೊರಿ ಅಲ್ಲ. ಏಕೆಂದ್ರೆ ಚಿಕ್ಕ ವಯಸ್ಸಿಂದ ಇಲ್ಲಿ ತನಕ ಸ್ಮೈನ್ ಪ್ರತಿಯೊಂದು ಫೋಟೋಸ್ ಕೂಡ ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ಅಂಡ್ ಪ್ರತಿ ವರ್ಷ ಕೂಡ ಕ್ಯಾಪ್ಚರ್ ಮಾಡ್ತೀನಿ. ಅಂಡ್ ಇಟ್ ಇಸ್ ದೇರ್ ಇನ್ ಮೈ ಮೆಮೊರಿ ಬಾಕ್ಸ್ ಅಂತ ಹೇಳ್ಬೋದು. ಸೊ ಅದೇ ರೀಸನ್ ಇಂದ ಈ ವರ್ಷ ಕೂಡ ಪ್ಲಾನ್ ಮಾಡಿದ್ದೀನಿ. ಅಂಡ್ ಪ್ರತಿ ವರ್ಷ ಒಂದಲ್ಲ ಒಂದು ಕಾನ್ಸೆಪ್ಟ್ಸ್ ಇಟ್ಕೊಂಡೆ ಶೂಟ್ ಮಾಡ್ತಾ ಇದ್ದೆ. ಅಂಡ್ ಸ್ಪೆಷಲಿ ಐ ಥಿಂಕ್ ಫಸ್ಟ್ ಇಯರ್ ಸ್ಮಯಾ ಹುಟ್ಟಾಗ ಪ್ರತಿ ತಿಂಗಳು ಫೋಟೋ ಶೂಟ್ಸ್ ನ ಕೂಡ ಮಾಡ್ತಾ ಇದ್ದೆ. ಐ ಥಿಂಕ್ ಆ ಪಿಕ್ಚರ್ಸ್ ನ ಕೂಡ ಪ್ರಾಬ್ಲಿ ನಾನು ನೆಕ್ಸ್ಟ್ ವ್ಲಾಗ್ಸ್ ಗಳಲ್ಲಿ ನಿಮ್ ಜೊತೆ ಶೇರ್ ಮಾಡ್ತೀನಿ. ಇಲ್ಲಾಂದ್ರೆ ಈ ವ್ಲಾಗ್ ಅಲ್ಲೇ ಕೂಡ ಅದನ್ನು ಕೂಡ ಶೇರ್ ಮಾಡಿರ್ತೀನಿ. ಅಂಡ್ ಇವತ್ತು ಕೂಡ ಪ್ಲಾನ್ ಮಾಡಿದೀನಿ. ಅಂಡ್ ನೆನ್ನೆ ಸ್ವಲ್ಪ ಶಾಪಿಂಗ್ ಅದು ಇದು ಅಂತ ಕೂಡ ಎಲ್ಲ ಹಚ್ಚಿ ಹೋಗಿದೆ. ಬಟ್ ಅದ್ರದ್ದು ಕೂಡ ವಿಡಿಯೋಸ್ ನ ಶೂಟ್ ಮಾಡಿದೀನಿ. ಸೊ ನಾನು ಸ್ಮೈಗೆ ಎಲ್ಲೆಲ್ಲಿ ಬಟ್ಟೆ ತಂದೆ ಎಲ್ಲ ಡೀಟೇಲ್ಸ್ ನ ಕೂಡ ನಿಮ್ಗೆ ಈ ವ್ಲಾಗ್ ಅಲ್ಲಿ ನಾನು ಶೇರ್ ಮಾಡ್ಕೋತೀನಿ. ಅಂಡ್ ಲಕ್ಲಿ ಈ ಸಲ ನಾನು ಜಾಸ್ತಿ ಹುಡ್ಕೋ ಅಷ್ಟೇ ಸಿಗ್ಲಿಲ್ಲ. ಯಾಕಂದ್ರೆ ಇದಕ್ಕೆ ಮುಂಚೆ ಆಗ್ಲೇ ಆ ಅಂಗಡಿಗೆ ಹೋಗಿದ್ದೆ. ಜಯನಗರಲ್ಲಿ ನಾನು ಶಾಪಿಂಗ್ ಮಾಡಿರೋದು. ಅಂಡ್ ತುಂಬಾನೇ ಚೆನ್ನಾಗಿರುವಂತ ಕಲೆಕ್ಷನ್. ಎಕ್ಸ್ಪೆನ್ಸಿವ್ ಇದೆ ಬಟ್ ತುಂಬಾ ಕಲೆಕ್ಷನ್ಸ್ ಇತ್ತು ಅವ್ರ ಹತ್ರ. ಅಂಡ್ ಸ್ಮಯಾ ಒಂದ್ ಡ್ರೆಸ್ ನ ಈಗಾಗಲೇ ಇಷ್ಟಪಟ್ಟಿದ್ಲು. ಬಟ್ ಆ ಡ್ರೆಸ್ ನನಗೆ ಇಷ್ಟ ಆಗಿರಲಿಲ್ಲ. ಹಾಗಾಗಿ ಅವತ್ತು ತಗೊಳ್ದೆ ವಾಪಸ್ ಬಂದಿದ್ವಿ. ಬಟ್ ಅದ್ ಬಂದಿ ಒಂದೂವರೆ ವಾರ ಆದ್ರೂ ಕೂಡ ಅವ್ರು ವಾಪಸ್ ನಂಗೆ ಅದೇ ಡ್ರೆಸ್ ಬೇಕು ಅಂತ ಹೇಳ್ತಾ ಇದ್ಲು. ಸೊ ಇದೇ ರೀಸನ್ ಇಂದ ನಿನ್ನೆ ಹೋಗಿ ಆ ಡ್ರೆಸ್ ನ ಕೂಡ ಪರ್ಚೇಸ್ ಮಾಡಿದೆ. ಇದು ಶೂಟ್ ಇದೆ. ಅಂಡ್ ಶೂಟ್ ಗೆ ಎಲ್ಲರೂ ರೆಡಿ ಕೂಡ ಆಗಿದೀವಿ. ಅಂಡ್ ತುಂಬಾನೇ ಸಿಂಪಲ್ ಆಗಿರುವಂತ ಮೇಕಪ್ ನ ಕೂಡ ಮಾಡಿದೀನಿ. ಅಂಡ್ ಐ ಹೋಪ್ ಶೂಟ್ ಚೆನ್ನಾಗುತ್ತೆ ಅಂತ ಅನ್ಕೋತಾ ಇದ್ದೀನಿ. ಯಾಕೆಂದ್ರೆ ಸ್ಮೈಲ್ ಇಟ್ಕೊಂಡು ಶೂಟ್ ಮಾಡೋದು ಇಸ್ ರಿಯಲಿ ಬಿಗ್ ಚಾಲೆಂಜ್ ಅಂತ ಹೇಳ್ಬೋದು. ಸ್ಪೆಷಲಿ ಫೋಟೋಗ್ರಾಫರ್ಸ್ಗೆ ಸಿಕ್ಕಾವಡೆ ಹಿಂಸೆ ಕೊಟ್ಬಿಡ್ತಾಳೆ. ಯಾಕಂದ್ರೆ ಸ್ಮೈಲ್ ಮಾಡೋದ್ರೆ ಸ್ಮೈಲ್ ಮಾಡಲ್ಲ, ಅಲ್ಲಿ ನಿಂತ್ಕೊಂಡ್ರೆ ನಿಲ್ಲಲ್ಲ. ಶಿಲ್ ಬಿ ಇನ್ ಅವರ್ ಓನ್ ವರ್ಲ್ಡ್. ಅಂಡ್ ಅವಳು ಪಕ್ಕ ಅವಳ ಅಪ್ಪನ ತರಾನೆ. ಫೋಟೋಸ್ ಎಲ್ಲ ಖಂಡಿತವಾಗ್ಲೂ ಇಷ್ಟ ಆಗಲ್ಲ. ಬಟ್ ನನಗೆ ಇಷ್ಟ. ಸೊ ನಾನು ಮಾಡಿಸ್ಲೇಬೇಕು ಅಂತ ಮಾಡಿಸ್ತಾ ಇದ್ದೀನಿ. ಅಂಡ್ ಇವತ್ತು ನಾವು ಶೂಟ್ ಮಾಡ್ತಾ ಇರೋದು ಅರ್ಬನ್ ವ್ಯಾಲಿ ಅನ್ನೋ ರೆಸಾರ್ಟ್. ಹಾಗೆ ಇದಿರೋದು ಕನಕಪುರ ರೋಡ್ ಅಲ್ಲಿ. ಲಾಸ್ಟ್ ಇಯರ್ ಕೂಡ ನಾನು ಇಲ್ಲೇ ಶೂಟ್ ಮಾಡಿದ್ದೆ. ಫೋಟೋ ಶೂಟ್ಸ್ ಗೆಲ್ಲ ಇಟ್ಸ್ ಸ್ಟಿಲ್ ಓಕೆ. ಕೆಲವು ಕಾರ್ನರ್ಸ್ ಗಳಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಪಿಕ್ಚರ್ಸ್. ಬಟ್ ರೆಸಾರ್ಟ್ ಹೇಗಿದೆ ಅಂತ ನಂಗೆ ನಿಜವಾಗ್ಲೂ ಐಡಿಯಾ ಇಲ್ಲ. ಯಾಕಂದ್ರೆ ಅಲ್ಲಿ ಯಾವತ್ತು ನಾವು ಹೋಗಿ ಸ್ಟೇ ಆಗಿ ಅಥವಾ ಡೇ ಪ್ಯಾಕೇಜಸ್ ಯಾವ್ದು ಕೂಡ ನಾನು ಟ್ರೈ ಮಾಡಿಲ್ಲ. ಇಟ್ಸ್ ಓನ್ಲಿ ಬೀನ್ ಫಾರ್ ಫೋಟೋ ಶೂಟ್ಸ್ ಅಂತ ಹೇಳ್ಬೋದು. ಸೊ ಅಲ್ಲಿ ಶೂಟ್ ನಡೆಯುತ್ತೆ. ಅಂಡ್ ನಾವು ಅಲ್ಲಿ ಹೋಗಿ ರೀಚ್ ಆಗೋಷ್ಟರಲ್ಲಿ ನೀವು ನಿನ್ನೆಯಿಂದ ನಾನು ಏನೇನ್ ಮಾಡಿದ್ದೆ ಅಂದ್ರೆ ಎಲ್ಲೆಲ್ಲಿ ಶಾಪಿಂಗ್ ಮಾಡಿದ್ದೀನಿ, ಹಾಗೆ ಸ್ಮೈಂಗ್ ಏನೇನ್ ಬಟ್ಟೆ ತಂದಿದೆ, ಸೊ ಅದನ್ನ ನೀವೆಲ್ಲ ನೋಡ್ಕೊಂಡ್ ಬನ್ನಿ. ವ್ಲಾಗ್ ನ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ತುಂಬಾ ಜನ ನಂಗೆ ನಾನು ಯೂಸ್ ಮಾಡುವಂತ ಕಾಫಿ ಮೇಕರ್ ಬಗ್ಗೆ ಕ್ವೆಶನ್ಸ್ ನ ಕೇಳ್ತಾನೆ ಇರ್ತೀರಾ. ಅಂಡ್ ಪ್ರತಿಯೊಂದು ಬ್ಲಾಗ್ ಅಲ್ಲೂ ಕೂಡ ನೀವು ನೋಡಿದಿರಾ ಅನ್ಸುತ್ತೆ. ಈ ಕಾಫಿ ಮೇಕರ್ ನಾನು ಆಲ್ಮೋಸ್ಟ್ 6 months ಇಂದ ಯೂಸ್ ಮಾಡ್ತಾ ಇದ್ದೀನಿ. ನಾನು ಯೂಸ್ ಮಾಡ್ತಿರೋದು ಅಗಾರೋ ಇಂಪೀರಿಯಲ್ ಕಾಫಿ ಮೇಕರ್. ಹಾಗೆ ಈ ಕಾಫಿ ಮೇಕರ್ ನ ಯಾವ ರೀತಿ ಯೂಸ್ ಮಾಡಬಹುದು ಅಂತ ಕೂಡ ಕ್ವಿಕ್ ಆಗಿ ನಿಮ್ಗೆಲ್ಲ ತೋರಿಸ್ತಾ ಇದೀನಿ. ನೀವು ಕೇಳಿದಂತ ಎಲ್ಲ ಕ್ವೆಶನ್ಸ್ಗೂ ಕೂಡ ಆನ್ಸರ್ ಮಾಡ್ತೀನಿ. ಈ ಕಾಫಿ ಮೇಕರ್ ನಲ್ಲಿ ಫನಲ್ ಹ್ಯಾಂಡಲ್ ಸೆಟ್ ಕೂಡ ಇರುತ್ತೆ. ಹಾಗೆ ಇದರಲ್ಲಿ 2 ಪಾರ್ಟ್ ಕೂಡ ಇರುತ್ತೆ ವಿಚ್ ಇಸ್ ಡಿಟ್ಯಾಚಬಲ್. ಮೊದಲನೇದು ಸ್ಟೀಲ್ ಮೆಶ್ ಕಪ್ ಹಾಗೆ ಮೆಟಲ್ ಫನಲ್ ಅಂತ. ಎರಡನ್ನೂ ನೀವು ಆರಾಮಾಗಿ ರಿಮೂವ್ ಮಾಡಬಹುದು. ಹಾಗೆ ನೀಟಾಗಿ ವಾಶ್ ಕೂಡ ಮಾಡ್ಕೋಬಹುದು. ಈ ಕಾಫಿ ಮೇಕರ್ನ ಯೂಸ್ ಮಾಡೋದು ಸಿಕ್ಕಾಬಟ್ಟೆ ಈಸಿ. ಅಂಡ್ ನಮ್ಮ ಅಮ್ಮಂಗೆ ಕಾಫಿ ಅಂದ್ರೆ ತುಂಬಾನೇ ಇಷ್ಟ. ಅಂಡ್ ಅದೇ ರೀಸನ್ ಇಂದ ಇದನ್ನ ನಾನು ತಗೊಂಡಿದ್ದೆ. ಅಂಡ್ ಅವರು ಕೂಡ ತುಂಬಾ ಕನ್ವೀನಿಯಂಟ್ ಆಗಿ ಯೂಸ್ ಮಾಡ್ತಾರೆ. ಅಂಡ್ ಕಾಫಿ ಮೇಕರ್ ಮೆಷಿನ್ ನಲ್ಲಿ ನಿಮಗೆ ಇದರಲ್ಲಿ ಪವರ್ ಸ್ವಿಚ್ ಬರುತ್ತೆ, ಕಾಫಿ ಸೆಲೆಕ್ಟರ್ ಬರುತ್ತೆ, ಹಾಗೆ ಪಂಪ್ ಕಂಟ್ರೋಲ್ ಸ್ವಿಚ್ ಕೂಡ ಕೊಟ್ಟಿರ್ತಾರೆ. ಇದ್ರ ಜೊತೆಗೆ ನಿಮಗೆ ರಿಮೂವಬಲ್ ಡ್ರಿಪ್ ಟ್ರೇ ಕೂಡ ಕೊಟ್ಟಿರ್ತಾರೆ ವಿತ್ ರಿಮೂವಬಲ್ ಸ್ಟೀಲ್ ಶೆಲ್ಫ್ ಕೂಡ. ಸೊ ಇದನ್ನ ಈಸಿಯಾಗಿ ನೀವು ರಿಮೂವ್ ಮಾಡಿ ವಾಶ್ ಕೂಡ ಮಾಡ್ಕೋಬಹುದು. ಕಾಫಿ ಡಿಕಾಕ್ಷನ್ ನ ಕಪ್ ಅಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ಬೇಕಾದ್ರೆ ಬೈ ಚಾನ್ಸ್ ಏನಾದ್ರು ಅದು ಚೆಲ್ಲಿದ್ರೆ ಇದನ್ನ ನಾವು ಆರಾಮಾಗಿ ರಿಮೂವ್ ಮಾಡಿ ಕ್ಲೀನ್ ಮಾಡ್ಕೋಬಹುದು. ತುಂಬಾನೇ ಈಸಿ ಇದನ್ನ ರಿಮೂವ್ ಮಾಡಿ ಕ್ಲೀನ್ ಮಾಡ್ಕೊಳ್ಳೋದು. ಕಂಪ್ಲೀಟ್ ಆಗಿ ಟ್ರೇನ ಕೂಡ ರಿಮೂವ್ ಮಾಡಬಹುದು. ಇಲ್ಲಾಂದ್ರೆ ಮೇಲಿರುವಂತ ಸ್ಟೀಲ್ ಶೆಲ್ಫ್ ನ ಕೂಡ ನಾವು ರಿಮೂವ್ ಮಾಡ್ಕೋಬಹುದು. ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ತಾ ಇರೋದು ಫ್ರಾತ್ ಡಿವೈಸ್. ಇದನ್ನ ಬೇಸಿಕ್ಲಿ ನಾವು ಮಿಲ್ಕ್ ನ ಫ್ರಾತ್ ಮಾಡಕ್ಕೆ ಯೂಸ್ ಮಾಡ್ಕೋಬಹುದು. ಈಗ ಸ್ಪೆಷಲಿ ನಾವು ಕ್ಯಾಪಚಿನೋ ಅಥವಾ ಒಳ್ಳೊಳ್ಳೆ ರೆಸ್ಟೋರೆಂಟ್ಸ್ ಅಥವಾ ದೊಡ್ಡ ಹೋಟೆಲ್ಗಳಲ್ಲಿ ಕಾಫೀಸ್ ನ ಕುಡಿದಾಗ ಅದು ಫುಲ್ ನೊರೆ ಆಗಿ ತುಂಬಾ ಚೆನ್ನಾಗಿ ಬಂದಿರುತ್ತಲ್ಲ. ಸೊ ಆ ತರ ಹಾಲ್ನ ಮಾಡ್ಕೊಡೋದಕ್ಕೆ ನಾವು ಈ ಡಿವೈಸ್ ನ ಯೂಸ್ ಮಾಡ್ಕೋಬಹುದು. ಅಂಡ್ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಈ ತರದ ಒಂದು ವಾಟರ್ ಟ್ಯಾಂಕ್ ಕೂಡ ಕೊಟ್ಟಿರ್ತಾರೆ. ಈ ವಾಟರ್ ಟ್ಯಾಂಕಿಗೆ ವಾಟರ್ ಟ್ಯಾಂಕ್ ಕವರ್ ಕೂಡ ಇದರಲ್ಲೇ ಬಂದಿರುತ್ತೆ. ಹಾಗೆ ಇದು ಕೂಡ ಡಿಟ್ಯಾಚಬಲ್. ಸೊ ನೀವು ಒಂದ್ಸಲಿ ಇದರಲ್ಲಿ ನೀರ್ನ ಫಿಲ್ ಮಾಡಬಹುದು. ಮ್ಯಾಕ್ಸಿಮಮ್ ಮಿನಿಮಮ್ ಲೆವೆಲ್ಸ್ ಅಂತ ಕೂಡ ಇರುತ್ತೆ. ಸೊ ಆ ಲೆವೆಲ್ಸ್ ನ ನೋಡ್ಕೊಂಡು ನಿಮಗೆ ಬೇಕಿದ್ದಾಗ ನೀವು ಇದನ್ನ ರಿಫಿಲ್ ಮಾಡ್ಕೋಬಹುದು. ಹಾಗೆ ಕ್ಲೀನ್ ಆಗಿ ವಾಶ್ ಕೂಡ ಮಾಡ್ಕೋಬಹುದು ಯೂಸ್ ಆದ್ಮೇಲೆ. ನೆಕ್ಸ್ಟ್ ನಾನೀಗ ಹೇಗೆ ಇದರಲ್ಲಿ ಕಾಫಿ ಮಾಡೋದು ಅಂತ ಕೂಡ ತೋರಿಸ್ತಾ ಇದ್ದೀನಿ. ಪವರ್ ಬಟನ್ ನ ಆನ್ ಮಾಡಿ ನೆಕ್ಸ್ಟ್ ನಮ್ಗೆ ಇಲ್ಲಿ ಒಂದು ಟೆಂಪರೇಚರ್ ಡಯಲ್ ಕೂಡ ಕಾಣಿಸುತ್ತೆ. ಸೊ ಅದರಲ್ಲಿ ನಮಗೆ ಬೇಕಾಗಿರುವಂತ ಟೆಂಪರೇಚರ್ಗೆ ನಾವು ಸೆಟ್ ಮಾಡ್ಕೋಬಹುದು. ನೆಕ್ಸ್ಟ್ ನಾನೀಗ ಮೆಟಲ್ ಫನಲ್ಗೆ ಕಾಫಿ ಪೌಡರ್ ನ ಹಾಕ್ತಾ ಇದ್ದೀನಿ. ಅಂಡ್ ಇದರಲ್ಲಿ ನಿಮಗೆ ಮೆಜರಿಂಗ್ ಸ್ಪೂನ್ ನ ಕೂಡ ಅವರೇ ಕೊಟ್ಟಿರ್ತಾರೆ. ಅದೇ ಸ್ಪೂನ್ ನ ಬಳಸಿ ಕಾಫಿ ಪೌಡರ್ ನ ಹಾಕ್ತಾನೆ. ನಿಮಗೆ ಬೇಕಾಗಿರುವಂತ ಕಾಫಿ ಪೌಡರ್ ನ ಕೂಡ ಯೂಸ್ ಮಾಡಬಹುದು. ಸ್ಪೂನ್ ಬ್ಯಾಕ್ ಸೈಡ್ ಅಲ್ಲಿ ಇರುವಂತಹ ಹ್ಯಾಂಡಲ್ ನ ಬಳಸಿ ಅದನ್ನ ನೀಟಾಗಿ ಒಂದು ಲೆವೆಲ್ ಕೂಡ ಮಾಡಿದ್ದೀನಿ. ನೆಕ್ಸ್ಟ್ ನಾನು ಈ ಮೆಟಲ್ ಫನಲ್ ನ ಕಾಫಿ ಮೇಕರ್ ಗೆ ಇನ್ಸರ್ಟ್ ಮಾಡ್ತಾ ಇದೀನಿ. ಅಲ್ಲಿ ಇನ್ಸರ್ಟ್ ಅನ್ನೋ ಆಪ್ಷನ್ ಹಾಗೆ ಲಾಕ್
ಅನ್ನೋ ಆಪ್ಷನ್ ಕೂಡ ಇರುತ್ತೆ. ಸೊ ಇನ್ಸರ್ಟ್ ಮಾಡಿ ಲಾಕ್ ಅನ್ನೋ ಆಪ್ಷನ್ ಕಡೆ ತಿರುಗಿಸಿದ್ರೆ ಅದು ನೀಟಾಗಿ ಅಟ್ಯಾಚ್ ಆಗುತ್ತೆ. ನೆಕ್ಸ್ಟ್ ನಾನೀಗ ಪವರ್ ಕಂಟ್ರೋಲ್ ಸ್ವಿಚ್ ನ ಪ್ರೆಸ್ ಮಾಡ್ತಾ ಇದೀನಿ. ದಿಸ್ ಇಸ್ ದ ಬ್ರೂಯಿಂಗ್ ಬಟನ್. ಇದನ್ನ ಪ್ರೆಸ್ ಮಾಡಾದ್ಮೇಲೆ ವಾಟರ್ ಕಾಫಿ ಥ್ರೂ ಹೋಗಿ ನೀಟಾಗಿ ಬ್ರೂ ಆಗಿ ಡಿಕಾಕ್ಷನ್ ಬರುತ್ತೆ. ಇದರಲ್ಲಿ 2 ಔಟ್ಲೆಟ್ಸ್ ಕೂಡ ಇದೆ, ಹಾಗಾಗಿ ನಾನು 2 ಗ್ಲಾಸ್ ನ ಕೂಡ ಪ್ಲೇಸ್ ಮಾಡಿ ತೋರಿಸ್ತಾ ಇದೀನಿ. ತುಂಬಾನೇ ಈಸಿಯಾಗಿ ತುಂಬಾನೇ ಚೆನ್ನಾಗಿ ಥಿಕ್ ಆಗಿರುವಂತ ಕನ್ಸಿಸ್ಟೆನ್ಸಿ ಇರುವಂತ ಡಿಕಾಕ್ಷನ್ ಬರುತ್ತೆ. ಡಿಕಾಕ್ಷನ್ ನ ತುಂಬಾ ಈಸಿಯಾಗಿ ಎಕ್ಸ್ಟ್ರಾಕ್ಟ್ ಮಾಡ್ಕೋಬಹುದು. ಹಾಗೆ ಇದಾದ್ಮೇಲೆ ಹಾಲ್ನ ನಾವು ಬಿಸಿ ಮಾಡ್ಕೊಂಡು ಹಾಲ್ನ ಸ್ವಲ್ಪ ಫ್ರಾತ್ ಕೂಡ ಮಾಡ್ಕೊಂಡು ಡಿಕಾಕ್ಷನ್ ನ ಹಾಲ್ನ ಮಿಕ್ಸ್ ಮಾಡ್ಕೊಂಡ್ರೆ ಸೂಪರ್ ಆಗಿರುವಂತ ಕ್ಯಾಪುಚಿನೋ ಮನೆಯಲ್ಲೇ ಮಾಡ್ಕೋಬಹುದು. ಅಂಡ್ ಹಾಲ್ನ ಯಾವ ರೀತಿ ಫ್ರಾತ್ ಮಾಡಬಹುದು ಅಂತ ಕೂಡ ನಿಮ್ಗೆಲ್ಲ ನಾನು ಕ್ವಿಕ್ ಆಗಿ ತೋರಿಸ್ತೀನಿ. ಹಾಲ್ನ ನಾವು ಫ್ರಾತ್ ಮಾಡ್ಕೊಡೋದಕ್ಕೆ ಇಲ್ಲಿ ನಮಗೆ ಸ್ಟೀಮ್ ಕಂಟ್ರೋಲ್ ನಾಬ್ ಅಂತ ಕೂಡ ಕೊಟ್ಟಿರ್ತಾರೆ. ಸೊ ಇದರಲ್ಲಿ ನಾವು ಸೆಟ್ ಮಾಡ್ಕೋಬಹುದು. ಹಾಗೆ ಇಲ್ಲಿ ನಮಗೆ ಫ್ರಾತ್ ಡಿವೈಸ್ ಕೂಡ ಇರುತ್ತೆ. ಒಂದು ಗ್ಲಾಸ್ ಅಲ್ಲಿ ನಾವು ಹಾಲ್ನ ತಗೊಂಡು ಈ ಫ್ರಾತ್ ಡಿವೈಸ್ ಒಳಗಡೆ ಹಾಕೊಂಡು ಹಾಗೆ ನಮ್ಗೆ ಇಲ್ಲಿ ಸ್ಟೀಮ್ ಸೆಲೆಕ್ಟರ್ ಅಥವಾ ಫ್ರಾತ್ ಬಟನ್ ಅಂತ ಇರುತ್ತಲ್ಲ, ಸೊ ಅದನ್ನ ಪ್ರೆಸ್ ಮಾಡಿ ಅದಾದ್ಮೇಲೆ ಸ್ಟೀಮ್ ಕಂಟ್ರೋಲ್ ನಾರ್ಮಲಿ ನಮಗೆ ಬೇಕಾಗಿರುವಂತ ಸೆಟ್ಟಿಂಗ್ ನ ಸೆಟ್ ಮಾಡಿ ಹಾಗೆ ಗ್ಲಾಸ್ ಅಲ್ಲಿ ತಗೊಂಡಿರುವಂತಹ ಹಾಲ್ನ ಫ್ರಾತ್ ಡಿವೈಸ್ ಒಳಗಡೆ ಹಾಕಿದ್ರೆ ಆರಾಮಾಗಿ ನಮ್ಗೆ ಈ ತರ ನೊರೆ ಆಗಿರುವಂತಹ ಹಾಲು ತುಂಬಾನೇ ಫ್ರಾತಿ ಆಗಿರುವಂತ ಮಿಲ್ಕ್ ಬರುತ್ತೆ. ಸಿಕ್ಕಾಬಡೆ ಈಸಿ ಅಲ್ವಾ. ಅಂಡ್ ಈ ಪ್ರಾಡಕ್ಟ್ ನ ಸ್ಪೆಸಿಫಿಕ್ಲಿ ನನ್ನ ಅಮ್ಮಂಗೆ ಅಂತಾನೆ ಆರ್ಡರ್ ಮಾಡಿದ್ದೆ, ಯಾಕಂದ್ರೆ ಅವ್ರಿಗಂತೂ ಕಾಫಿ ಅಂದ್ರೆ ತುಂಬಾನೇ ಇಷ್ಟ. ಹಾಗೆ ಈ ಪ್ರಾಡಕ್ಟ್ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ, ಮರಿದೆ ಚೆಕ್ ಮಾಡಿ. ಈಗ ಬ್ಲಾಗ್ ಕಂಟಿನ್ಯೂ ಮಾಡಿ. ನಾನು ಸಾಮಾನ್ಯವಾಗಿ ಸ್ಮೈನ್ ಬರ್ಡೇ ಡ್ರೆಸ್ಸಸ್ನ ಪ್ರತಿ ವರ್ಷ ಬೇರೆ ಬೇರೆ ಶಾಪ್ಸ್ಗಳಿಂದ ಸೋರ್ಸ್ ಮಾಡ್ತೀನಿ. ಅಂಡ್ ಈ ವರ್ಷ ನಾನು ಅವಳ ಬರ್ಡೇ ಡ್ರೆಸ್ನ ತಗೊಳಕ್ಕೆ ಬಂದಿರೋದು ಜಯನಗರ್ಗೆ. ಇನ್ಫ್ಯಾಕ್ಟ್ ಈ ಅಂಗಡಿಗೆ ನಾನು ಮುಂಚೆ ಬಂದೂ ಇಲ್ಲ. ಅಂಡ್ ಇಲ್ಲಿ ಈ ತರದ ಒಂದು ಅಂಗಡಿ ಇದೆ ಅಂತ ಕೂಡ ಗೊತ್ತಿರಲಿಲ್ಲ. ಸೊ ರ್ಯಾಂಡಮ್ ಆಗಿ ಜಯನಗರಲ್ಲಿ ಪಾಸ್ ಮಾಡ್ಬೇಕಾದ್ರೆ ಈ ಸ್ಟೋರ್ ಕಾಣಿಸ್ತು. ಜಯನಗರ್ನಲ್ಲಿ ಕೂಲ್ ಜಾಯಿಂಟ್ ಸರ್ಕಲ್ ಇದೆ ಅಲ್ಲ, ಅದ್ರ ಹತ್ರ ವಿಜಯ ಜೂನಿಯರ್ ಕಾಲೇಜ್ ಆಪೋಸಿಟ್ ಅಲ್ಲೇ ಈ ಅಂಗಡಿ ಬರುತ್ತೆ. ಅಂಡ್ ಮೆಕ್ಡಾನಲ್ಡ್ಸ್ ಮತ್ತೆ 1947 ರೆಸ್ಟೋರೆಂಟ್ ಹತ್ರನೇ ಇದೆ. 1947 ರೆಸ್ಟೋರೆಂಟ್ ಬಿಲ್ಡಿಂಗ್ ನಲ್ಲೇ ಇರುವಂತ ಅಂಗಡಿ ಇದು. ಅಂಡ್ ರ್ಯಾಂಡಮ್ ಆಗಿ ಆಗ್ಲೇ ಹೇಳ್ದಂಗೆ ಜಯನಗರಲ್ಲಿ ಬಂದಾಗ ಈ ಅಂಗಡಿ ನನಗೆ ಕಾಣಿಸಿತ್ತು. ಸೊ ಪ್ರಾಬಬ್ಲಿ ಯಾವಾಗ್ಲಾದ್ರು ಬಂದು ಚೆಕ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಅಂಡ್ ಸ್ಮೈನ್ ಬರ್ಡೇ ಕೂಡ ಡ್ರೆಸ್ ಹುಡುಕ್ತಿದ್ದೆ ಅಲ್ಲ, ಸೊ ಇದೇ ರೀಸನ್ ಇಂದ ಇಲ್ಲಿಗೆ ಬಂದ್ವಿ. ಅಂಡ್ ಇದಕ್ಕೆ ಮುಂಚೆ ಕೂಡ ನಾವು ಈ ಅಂಗಡಿಗೆ ಬಂದಿದ್ವಿ ಡ್ರೆಸ್ಸಸ್ನ ಸೆಲೆಕ್ಟ್ ಮಾಡೋದಕ್ಕೆ. ಅಂಡ್ ಅವಾಗ ಸ್ಮೈನ್ಗೆ ಕೂಡ ಒಂದು ಡ್ರೆಸ್ ಇಷ್ಟ ಆಗಿತ್ತು, ಬಟ್ ನನಗೆ ಡ್ರೆಸ್ ಅಷ್ಟೊಂದು ಇಷ್ಟ ಆಗಿಲ್ಲ, ಹಾಗಾಗಿ ಅವತ್ತು ತಗೊಳ್ದೆ ವಾಪಸ್ ಹೋಗಿದ್ವಿ. ಬಟ್ ಇದು ನೆಕ್ಸ್ಟ್ ಟೈಮ್ ನಾನು ಬಂದಾಗಲೂ ಕೂಡ ಬೇರೆ ಬೇರೆ ಕಲೆಕ್ಷನ್ಸ್ ಇತ್ತು, ಆದರೆ ಸ್ಮೈನ್ಗೆ ಅದೇ ಡ್ರೆಸ್ ಬೇಕಿತ್ತು ಅಂತ ಅವಳು ಸಿಕ್ಕಾಬಡೆ ಹಠ ಕೂಡ ಮಾಡ್ತಾ ಇದ್ಲು. ಸೊ ಅದೇ ಡ್ರೆಸ್ ತಗೋಣ ಅಂತ ಡಿಸೈಡ್ ಮಾಡಿದ್ದೆ. ಬಟ್ ಅದ್ರ ಜೊತೆಗೆ ಬೇರೆ ಯಾವ ಕಲೆಕ್ಷನ್ಸ್ ಇದೆ ಅಥವಾ ಹೊಸದಾಗಿ ಬೇರೆ ಯಾವ್ದಾದ್ರು ಬಂದಿದೆ ಅಂತ ಕೂಡ ಚೆಕ್ ಮಾಡ್ತಾ ಇದೀನಿ. ಇಲ್ಲಿ ಖಂಡಿತವಾಗ್ಲೂ ಪ್ರೈಸಸ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ ಅಂತ ಹೇಳ್ಬೋದು. ಇಟ್ ಇಸ್ ನಾಟ್ ವೆರಿ ಅಫೋರ್ಡಬಲ್, ಬಟ್ ಅಟ್ ದ ಸೇಮ್ ಟೈಮ್ ನಿಮಗೆ ಪಾರ್ಟಿ ವೇರ್ ಅಥವಾ ಸ್ಪೆಷಲ್ ಒಕೇಶನ್ಸ್ಗೆ ಮಕ್ಕಳಿಗೆ ಬಟ್ಟೆ ಬೇಕಿದ್ರೆ ಖಂಡಿತವಾಗ್ಲೂ ತುಂಬ ಚೆನ್ನಾಗಿರುವಂಥ ಫ್ಯಾಬ್ರಿಕ್ಸ್ ಅಥವಾ ತುಂಬ ಚೆನ್ನಾಗಿರುವಂಥ ಡಿಸೈನ್ಸ್ ಇಲ್ಲಿ ಅವೈಲೇಬಲ್ ಇದೆ. ಇಲ್ಲಂತೂ ತುಂಬಾ ಆಪ್ಷನ್ಸ್ ಅವೈಲೇಬಲ್ ಇತ್ತು. ಆ್ಯಂಡ್ ಇನ್ಫ್ಯಾಕ್ಟ್ ನನಗೆ ತುಂಬ ಡ್ರೆಸ್ಸಸ್ಗಳು ಇಷ್ಟ ಆಯಿತು, ಆದರೆ ನನಗೆ ಇಷ್ಟ ಆಗುವಂಥ ಡ್ರೆಸ್ಸಸ್ ನನ್ನ ಮಗಳಿಗೆ ಇಷ್ಟ ಆಗ್ತಾ ಇರಲಿಲ್ಲ. ಆ್ಯಂಡ್ ಮಕ್ಕಳು ಬೆಳೀತಾ ಐ ಥಿಂಕ್ ನಾವುಗಳು ಸೆಲೆಕ್ಟ್ ಮಾಡೋದನ್ನ ಅವ್ರು ಖಂಡಿತವಾಗ್ಲೂ ತೊಗೊಳ್ಳಲ್ಲ. ಆ್ಯಂಡ್ ಸ್ಮೈಯಾ ಇಸ್ ನಾವು 6 years. ಆ್ಯಂಡ್ ಈಗ ಅವಳಿಗೆ ಏನು ಬೇಕೋ ಅವಳೇ ಸೆಲೆಕ್ಟ್ ಮಾಡ್ಕೋತಾಳೆ. ಸೊ ಡೆಫಿನೆಟ್ಲಿ ಬಟ್ಟೆ ವಿಷಯಕ್ಕೆ ಬಂದಾಗ ಐ ಥಿಂಕ್ ನಾವು ಯಾವುದೇ ಹೇಳಿದ್ರು ಅವಳು ಅದನ್ನ ಒಪ್ಪೋದಿಲ್ಲ. ಸೊ ಅವಳಿಗೆ ಯಾವ್ದು ಇಷ್ಟ ಆಗುತ್ತೋ ಅವಳು ಅದನ್ನೇ ತೊಗೋತಾಳೆ. ಆ್ಯಂಡ್ ಈಗ ಯಾವ ಡ್ರೆಸ್ಸಸ್ಗಳನ್ನ ತೋರಿಸ್ತಾ ಇದೀನಿ, ಸೊ ಇದರಲ್ಲೇ ಒಂದು ಡ್ರೆಸ್ನ ನಾನು ಪಿಕ್ ಮಾಡಿರೋದು. ಆ್ಯಂಡ್ ಐ ಥಿಂಕ್ ನಾನು ಇದಕ್ಕೆ ಅರೌಂಡ್ 4000 ಅಥವಾ 5000 ಏನೋ ಆ ರೇಂಜಲ್ಲಿ ಪೇ ಮಾಡಿದೆ. ಆ್ಯಂಡ್ ಇಟ್ ವಾಸ್ ಅ ಲಾಂಗ್ ಗೌನ್. ಪ್ರಾಬ್ಲಿ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ ನಾನು ಯಾವ ಡ್ರೆಸ್ನ ಪಿಕ್ ಮಾಡಿದೆ ಅಂತ. ಆ್ಯಂಡ್ ಕ್ವಿಕ್ ಆಗಿ ಇಲ್ಲಿದ್ದಂಥ ಕಲೆಕ್ಷನ್ಸ್ನ ಕೂಡ ತೋರಿಸ್ತಾ ಇದ್ದೀನಿ. ಬರೀ ಹೆಣ್ಮಕ್ಳಿಗಲ್ಲ, ಗಂಡು ಮಕ್ಳಿಗೂ ಕೂಡ ಇಲ್ಲಿ ಕಲೆಕ್ಷನ್ಸ್ ಇದೆ. ಆದರೆ ನಾನು ಬಾಯ್ಸ್ ಸೆಕ್ಷನ್ ಅಷ್ಟು ಚೆಕ್ ಮಾಡಿರಲಿಲ್ಲ ಆಬ್ವಿಯಸ್ ಆಗಿ, ಬಿಕಾಸ್ ಸ್ಮೈಂಗ್ ಮಾತ್ರ ನೋಡ್ತಿದ್ದರಿಂದ. ಬಟ್ ಬ್ಯೂಟಿಫುಲ್ ಆಗಿರುವಂಥ ಕಲರ್ಸ್, ಬ್ಯೂಟಿಫುಲ್ ಆಗಿರುವಂಥ ಡಿಸೈನ್ಸ್. ಆ್ಯಂಡ್ ಪ್ರೈಸ್ ಬಗ್ಗೆ ಹೇಳೋದಾದರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ, ಬಟ್ ಅಗೇನ್ ಇಟ್ಸ್ ನಾಟ್ ವೆರಿ ಎಕ್ಸ್ಪೆನ್ಸಿವ್ ಆಲ್ಸೋ. ಯಾಕೆಂದರೆ ಈ ಥರದ ಪ್ರೀಮಿಯಂ ಬಟ್ಟೆಗಳನ್ನ ನಾನು ಬೇರೆ ಸ್ಟೋರ್ಸ್ಗಳಲ್ಲಿ ಕೂಡ ಚೆಕ್ ಮಾಡಿದ್ದೀನಿ. ಕೆಲವು ಸರಿ 10,000, 8,000, 9,000 ಆ ರೇಂಜಸಲ್ಲಿ ಕೂಡ ಸಿಗುತ್ತೆ. ಅಲ್ಲಿ ಕಂಪೇರ್ ಮಾಡಿದಾಗ ದಿಸ್ ವಾಸ್ ಸ್ಟಿಲ್ ಓಕೆ, ಬಟ್ ಅಗೇನ್ ನಾಟ್ ಅಫೋರ್ಡಬಲ್. ಸೊ ಏನಾದರೂ ಒಕೇಶನ್ಸ್ ಇದ್ದಾಗ ಖಂಡಿತವಾಗ್ಲೂ ನಾವಿಲ್ಲಿ ಬಂದು ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಅದಾದಮೇಲೆ ನೆಕ್ಸ್ಟ್ ಡೇ ನನಗೆ ಫೋಟೋ ಶೂಟ್ ಕೂಡ ಇತ್ತು, ಅಂದರೆ ಸ್ಮೈನ್ ಬರ್ಡೇ ಶೂಟ್ನ ಮಾಡಿಸ್ತಾ ಇದ್ವಿ. ಹಾಗೆ ಇವತ್ತು ಕೂಡ ನಾನು ಮೇಕಪ್ ಮಾಡ್ತಿರೋದು ನಿಖಿತಾ ಅವರೇ. ಐ ಥಿಂಕ್ ಕೆಲವು ಲಾಸ್ಟ್ ಪ್ರೀವಿಯಸ್ ಶೂಟ್ಸ್ಗಳಿಂದ ಅವ್ರು ನನಗೆ ಪರಿಚಯ ಆಗಿತ್ತು. ಆ್ಯಂಡ್ ಅವ್ರ ಮೇಕಪ್ ನನಗೆ ಸಿಕ್ಕಾಬಟ್ಟೆ ಇಷ್ಟ ಆಗಿದೆ. ಹಾಗಾಗಿ ಯಾವುದೇ ಒಕೇಶನ್ಸ್ ಇದ್ರೂ ನಾನು ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಮ್ಮ ಮನೆ ಹತ್ರ ಕೂಡ ಇದ್ದಾರೆ. ಸೊ ಇಟ್ಸ್ ವೆರಿ ಕಂಫರ್ಟಬಲ್ ಫಾರ್ ಬೋತ್ ಆಫ್ ಅಸ್ ಟು ವರ್ಕ್ ಟುಗೆದರ್ ಅಂತ ಹೇಳ್ಬೋದು. ಇವ್ರ ಇನ್ಸ್ಟಾಗ್ರಾಮ್ ಪ್ರೊಫೈಲ್ನ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಅಕಸ್ಮಾತ್ ನಿಮಗೆ ಯಾವ್ದಾದ್ರು ಈವೆಂಟ್ಸ್ ಇದ್ರೆ ಅಥವಾ ಮೇಕಪ್ ಆರ್ಟಿಸ್ಟ್ ಬೇಕಿದ್ರೆ ಖಂಡಿತವಾಗ್ಲೂ ಚೆಕ್ ಮಾಡಿ. ಯಾಕೆಂದರೆ ತುಂಬಾ ಒಂದು ಅಫೋರ್ಡಬಲ್ ರೇಂಜಸಲ್ಲಿ ಇವ್ರು ಸರ್ವಿಸ್ನ ಕೊಡ್ತಾರೆ. ಬಟ್ ವೆರಿ ವೆರಿ ಪ್ರೊಫೆಷನಲ್ ಅಂತ ಹೇಳ್ಬೋದು. ನನಗಂತೂ ಫಸ್ಟ್ ಟೈಮ್ ಇವ್ರ ಜೊತೆ ವರ್ಕ್ ಮಾಡಿದ್ಮೇಲೆ ಐ ಥಿಂಕ್ ಐ ಆಮ್ ಸೋ ಹ್ಯಾಪಿ ವಿತ್ ಅವರ್ ವರ್ಕ್. ಐ ಥಿಂಕ್ ದಿಸ್ ದ ಸೆಕೆಂಡ್ ಟೈಮ್ ನಾನು ಅವ್ರ ಜೊತೆ ಮತ್ತೆ ಕೆಲಸ ಮಾಡ್ತಾ ಇರೋದು. ಆ್ಯಂಡ್ ಐ ಆಮ್ ಶೋರ್ ಮತ್ತೆ ಬೇರೆ ಯಾವ್ದಾದ್ರು ಇವೆಂಟ್ಸ್ ಇದ್ರೆ ಖಂಡಿತವಾಗ್ಲೂ ಅವ್ರನ್ನೇ ಕರೆಸ್ತೀನಿ ಅಂತ, ಯಾಕೆಂದರೆ ನನಗೆ ಅಷ್ಟು ಇಷ್ಟ ಆಗಿತ್ತು ಇವ್ರ ವರ್ಕ್. ಹಾಗೆ ಮನೆಯಲ್ಲಿ ಎಲ್ಲರೂ ರೆಡಿಯಾಗಿ ಅದಾದಮೇಲೆ ನಾವು ಲೊಕೇಶನ್ಗೆ ಬರೋಷ್ಟರಲ್ಲಿ ಸುಮಾರು 10 ಗಂಟೆ ಆಗೋಗಿತ್ತು. ಇನ್ಫ್ಯಾಕ್ಟ್ ಶೂಟ್ನ ನಾವು 8 ಗಂಟೆಗೆ ಶುರು ಮಾಡಬೇಕಿತ್ತು ಬಿಸಿಲನ್ನ ಅವಾಯ್ಡ್ ಮಾಡೋದಕ್ಕೆ. ಬಟ್ ಸ್ಮೈನ್ ಹಿಡ್ಕೊಂಡು ಐ ಥಿಂಕ್ ಎಲ್ಲರನ್ನೂ ರೆಡಿ ಮಾಡಿಸಿ ಕರ್ಕೊಂಬರೋಷ್ಟರಲ್ಲಿ ಸಿಕ್ಕಾಬಡೆ ಲೇಟ್ ಆಯಿತು. ಆ್ಯಂಡ್ ಸ್ಮೈಯಾ ಹೇಟ್ಸ್ ಫೋಟೋಶೂಟ್, ಅದು ಇನ್ನೊಂದು ರೀಸನ್ ಬೇರೆ. ಇನ್ಫ್ಯಾಕ್ಟ್ ನೀವು ಇಲ್ಲಿ ನೋಡ್ಬೋದು ಅವಳು ಎಷ್ಟು ಕ್ರ್ಯಾಂಕಿ ಆಗಿದ್ಲು. ಐ ಥಿಂಕ್ ಒಂದೇ ಶಾಟ್ ಅವಳು ನಗ್ನಗ್ತಾ ತೊಗೊಂಡಿದ್ದು. ಐ ಥಿಂಕ್ ಸ್ಟಾರ್ಟಿಂಗಲ್ಲಿ ಒಂದು ಶಾಟ್ ಏನು ತೊಗೊಂಡಿದ್ವಿ, ಅದಷ್ಟು ಬಿಟ್ಟರೆ ಇನ್ಯಾವ ಶಾಟ್ಗೂ ಅವಳು
ಕಾಪರೇಟ್ ಮಾಡ್ತಾನೆ ಇರಲಿಲ್ಲ. ಇನ್ಫ್ಯಾಕ್ಟ್ ಶಿ ವಾಸ್ ವೆರಿ ವೆರಿ ಅಪ್ಸೆಟ್. ಆದರೆ ಈ ಲೊಕೇಶನ್ ಇಸ್ ರಿಯಲಿ ಬ್ಯೂಟಿಫುಲ್. ಅರ್ಬನ್ ವ್ಯಾಲಿ ಅನ್ನೋ ರೆಸಾರ್ಟ್, ಹಾಗೆ ಇದಿರೋದು ಕನಕಪುರ ರೋಡಲ್ಲಿ. ತುಂಬ ಏನು ಚಾರ್ಜ್ ಮಾಡಲ್ಲ. ಐ ಥಿಂಕ್ ಪರ್ ಪರ್ಸನ್ ವೈಸ್ ಅವ್ರು ಚಾರ್ಜ್ ಮಾಡ್ತಾರೆ. ಅಂದರೆ ಎಷ್ಟು ಜನ ಶೂಟಿಗೆ ಬಂದಿರ್ತೀವೋ ಅಷ್ಟು ಜನದ ಮೇಲೆ ಅವ್ರು ಚಾರ್ಜ್ ಮಾಡ್ತಾರೆ. ಅರೌಂಡ್ 400 to 500 ಏನೋ ಚಾರ್ಜ್ ಮಾಡ್ತಾರೆ, ಪ್ಲಸ್ GST ಕೂಡ ಇರುತ್ತೆ. ಬಟ್ ಎಸ್, ಐ ಥಿಂಕ್ ಓವರ್ ಆಲ್ ಈ ಥರದ ಚಿಕ್ಕ ಪುಟ್ಟ ಶೂಟ್ಸ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿದೆ ಲೊಕೇಶನ್. ಆ್ಯಂಡ್ ನಾವು ಬಂದಾಗ ತುಂಬ ಲೇಟ್ ಆಗಿತ್ತು, ಬಿಸಿಲು ಕೂಡ ಜಾಸ್ತಿ ಆಗಿತ್ತು. ಹಾಗಾಗಿ ಎಲ್ಲರಿಗೂ ಸ್ವಲ್ಪ ಇರಿಟೇಟ್ ಆಗ್ತಿತ್ತು ಬಿಸಿಲಲ್ಲಿ ನಿಂತ್ಕೊಂಡು ಶೂಟ್ ಮಾಡಿಸೋದು. ಆ್ಯಂಡ್ ಸ್ಮಯಾ ಅಂತೂ ಯಾವುದೇ ಥರದ ಇಂಟ್ರೆಸ್ಟ್ ತೋರಿಸ್ತಿರಲಿಲ್ಲ. ಇನ್ಫ್ಯಾಕ್ಟ್ ಅವಳಿಗೆ ಬೇಗ ಶೂಟ್ ಮುಗಿಸಿದ್ರೆ ಅಷ್ಟೇ ಸಾಕಾಗ್ತಿತ್ತು. ಆ್ಯಂಡ್ ಮೈ ಹಸ್ಬೆಂಡ್ ಇಸ್ ಆಲ್ಸೋ ನಾಟ್ ಇಂಟ್ರೆಸ್ಟೆಡ್. ತುಂಬ ಆನೆಸ್ಟಾಗಿ ಹೇಳಬೇಕು ಅಂದರೆ ಅವರಿಬ್ಬರಿಗೂ ಈ ಥರದ ಫೋಟೋ ಶೂಟ್ಸ್ ಅಥವಾ ಈ ಥರದ ಶೂಟ್ಸ್ ಮಾಡೋದೆಲ್ಲ ಖಂಡಿತವಾಗ್ಲೂ ಇಷ್ಟ ಅಲ್ಲ. ಬಟ್ ನನಗೆ ಸ್ಮಯಾ ಹುಟ್ಟಿದಾಗಿಂದ ಈ ಥರದ ಫೋಟೋ ಶೂಟ್ಸ್ನ ಮಾಡ್ಕೊಂಡು ಬಂದಿದ್ದೀನಿ. ಆ್ಯಂಡ್ ಇಟ್ಸ್ ಅ ಕೈಂಡ್ ಆಫ್ ಮೆಮೊರಿ ಅಲ್ವಾ. ಅಂದರೆ ಅವಳು ಹುಟ್ಟಿದಾಗಿಂದ ಇವಾಗಿನ ತನಕ ಪ್ರತಿ ವರ್ಷ ಶೂಟ್ ಮಾಡಿದ್ದೀನಿ. ಪ್ರತಿ ವರ್ಷ ಬೇರೆ ಬೇರೆ ಥೀಮ್ಸ್ಗಳಲ್ಲಿ ಮಾಡಿದ್ದೀನಿ. ಅಕಸ್ಮಾತ್ ನೀವೇನಾದರೂ ಸ್ಮಯಂದ್ ಫೋಟೋಸ್ನ ನೋಡಬೇಕಿದ್ರೆ ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಸೊ ಅವಳು ಹುಟ್ಟಿದಾಗಿಂದ ಇವಾಗಿನ ತನಕ ನಾವು ಯಾವ್ಯಾವ ಥರ ಶೂಟ್ನ ಮಾಡಿಸಿದ್ದೀವಿ ಅಥವಾ ನಾನು ಏನೇನು ಮಾಡಿದ್ದೀನಿ ಎಲ್ಲದೂ ನಿಮಗೆ ಸಪ್ರೇಟ್ ವ್ಲಾಗಲ್ಲಿ ಕೂಡ ಶೇರ್ ಮಾಡ್ಕೋತೀನಿ. ಇಲ್ಲಿ ನಾವು ಅಂದ್ಕೊಂಡು ಬಂದಿದ್ದ ಕಾನ್ಸೆಪ್ಟೇ ಬೇರೆ, ನಾವು ಶೂಟ್ ಮಾಡ್ತಾ ಇರೋದೇ ಬೇರೆ. ಇನ್ಫ್ಯಾಕ್ಟ್ ಬೇರೆ ಏನೋ ಕಾನ್ಸೆಪ್ಟ್ನ ತಲೆಯಲ್ಲಿ ಇಟ್ಕೊಂಡು ಬಂದಿದ್ವಿ. ಆದರೆ ತುಂಬ ಕ್ರ್ಯಾಂಕಿ ಆಗಿದ್ಲು ಸ್ಮಯಾ. ಇನ್ಫ್ಯಾಕ್ಟ್ ಫೋಟೋ ತೆಗೆಸ್ಕೊಡೋಕ್ಕಾಗಲಿ ಅಥವಾ ಅಲ್ಲಿ ಬಂದು ನಿಲ್ಲಕ್ಕೂ ಕೆಲವು ಸಲ ಅವಳು ರೆಡಿ ಇರ್ತಿರ್ಲಿಲ್ಲ. ಸೊ ಎಲ್ಲರೂ ಬಲವಂತ ಮಾಡಿ ಚಾಕ್ಲೇಟ್ ಕೊಟ್ಟು ಅದು ಇದು ಸಮಾಧಾನ ಮಾಡಿ ಅವಳನ್ನ ಕರ್ಕೊಂಬಂದು ಅಲ್ಲಿ ನಿಲ್ಲಿಸ್ತಾ ಇದ್ವಿ. ಹಾಗಾಗಿ ತುಂಬ ರ್ಯಾಂಡಮ್ ಆಗಿ ಕ್ಯಾಂಡಿಡ್ ಆಗಿ ಯಾವ್ಯಾವ ಶಾರ್ಟ್ಸ್ ಬರುತ್ತೋ ಅದನ್ನು ಮಾತ್ರ ಕ್ಯಾಪ್ಚರ್ ಮಾಡಿದ್ದಾರೆ. ಆ್ಯಂಡ್ ತುಂಬ ಪೇಷನ್ಸ್ ಇತ್ತು ನಿರಂಜನ್ಗೆ. ಆ್ಯಂಡ್ ನಿರಂಜನ್ ವಾಸ್ ಅ ಫೋಟೋಗ್ರಾಫರ್ ಟುಡೇ. ಐ ಥಿಂಕ್ ಲಾಸ್ಟ್ ಟೈಮ್ ನಾನು ವರಮಹಾಲಕ್ಷ್ಮಿ ಶೂಟ್ನ ಕೂಡ ಇವರೇ ಮಾಡಿದ್ರು. ಆ್ಯಂಡ್ ದಿಸ್ ಇಸ್ ಸೆಕೆಂಡ್ ಟೈಮ್ ಐ ಆಮ್ ವರ್ಕಿಂಗ್. ಸೊ ಐ ಥಿಂಕ್ ಅದೇ ಟೀಮ್ ಜೊತೆ ಮತ್ತೆ ಕೆಲಸ ಮಾಡ್ತಾ ಇದ್ದೀನಿ. ಯಾಕಂದರೆ ಒಂಥರದ ಕಂಫರ್ಟ್ ಝೋನ್ ಕೂಡ ಇರುತ್ತೆ, ಗೊತ್ತಿರೋರ ಜೊತೆ ಕೆಲಸ ಮಾಡೋದು ಅಥವಾ ಗೊತ್ತಿರೋರ ಜೊತೆ ಈ ಥರದ ಶೂಟ್ಸ್ ಮಾಡೋದೆಲ್ಲ. ಆ್ಯಂಡ್ ಇದು ನಮ್ಮ ಲಾಸ್ಟ್ ಶಾರ್ಟ್ ಆಗಿತ್ತು. ಇನ್ಫ್ಯಾಕ್ಟ್ ತುಂಬ ಜಾಸ್ತಿ ಏನು ನಾವು ಶೂಟ್ ಮಾಡೋಕ್ಕಾಗಿರಲಿಲ್ಲ. ಆ್ಯಂಡ್ ಈಗಾಗಲೇ ನಾನು ಇದ್ರದ್ದು ಶೂಟ್ ಯಾವ ಥರ ಬಂದಿದೆ ಅಂದರೆ ದ ಫೈನಲ್ ವೀಡಿಯೋನ ಪೋಸ್ಟ್ ಮಾಡಿದ್ದೀನಿ. ತುಂಬ ಜನ ಕಾಮೆಂಟ್ಸ್ ಕೂಡ ಕಳಿಸಿದ್ರೆ, ತುಂಬ ಜನ ಸ್ಮೈಲ್ ಕೂಡ ವಿಶ್ ಮಾಡಿದ್ರಿ. ಸೊ ವಿಶ್ ಮಾಡಿದ್ದು ಎಲ್ಲರಿಗೂ ಥ್ಯಾಂಕ್ ಯು. ಅಕಸ್ಮಾತ್ ಯಾವ್ದಾದ್ರು ಕಾಮೆಂಟ್ಸ್ಗೆ ನಾನು ರಿಪ್ಲೈ ಮಾಡಿಲ್ಲ ಅಂದರೆ ಐ ಆಮ್ ವೆರಿ ವೆರಿ ಸಾರಿ. ಸ್ವಲ್ಪ ದಿನದಿಂದ ಹುಷಾರಿರಲಿಲ್ಲ. ಇದ್ರ ಜೊತೆಗೆ ಐ ವಾಸ್ ಕಂಪ್ಲೀಟ್ಲಿ ಬಿಸಿ ವಿತ್ ಆಫೀಸ್ ಆಲ್ಸೋ. ಸೊ ಇದೇ ರೀಸನಿಂದ ನಾನು ಜಾಸ್ತಿ ಕಾಮೆಂಟ್ಸ್ಗೆಲ್ಲ ರಿಪ್ಲೈ ಮಾಡೋಕ್ಕಾಗಲಿಲ್ಲ. ವ್ಲಾಗ್ಸ್ನ ಕೂಡ ತುಂಬ ಕಮ್ಮಿ ಅಪ್ಲೋಡ್ ಮಾಡಿದ್ದೆ. ಬಟ್ ಎಸ್, ನಾವು ಐ ಥಿಂಕ್ ಐ ಆಮ್ ಕಂಪ್ಲೀಟ್ಲಿ ಬ್ಯಾಕ್ ಆ್ಯಂಡ್ ರೆಗ್ಯುಲರ್ ಆಗಿ ವ್ಲಾಗ್ಸ್ನ ಕೂಡ ಪೋಸ್ಟ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಈ ಲೊಕೇಶನ್ ಬಗ್ಗೆ ಅಕಸ್ಮಾತ್ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಅಥವಾ ಬೇರೆ ಏನಾದರೂ ಕ್ವೆಶನ್ಸ್ ಕೇಳೋದಿದ್ರೆ ಅದನ್ನು ಕೂಡ ನೀವು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಮೇಕಪ್ ಆರ್ಟಿಸ್ಟ್ ಆಗಿರ್ಬೋದು ಅಥವಾ ವಿಡಿಯೋಗ್ರಾಫರ್ ಆಗಿರ್ಬೋದು, ಅವ್ರು ಎರಡರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಆ್ಯಂಡ್ ಶೂಟ್ನ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹತ್ತಿರದಲ್ಲೇ MTR ಇತ್ತು. ಸೊ ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ. ಆಲ್ಮೋಸ್ಟ್ 11-11:30 ಆಗೋಗಿತ್ತು ಶೂಟ್ ಮುಗಿಯೋಷ್ಟರಲ್ಲಿ. ಸೊ ಇಲ್ಲಿಗೆ ಡೈರೆಕ್ಟಾಗಿ ಬಂದ್ವಿ ಬೇಗ ಬೇಗ ತಿಂಡಿ ತಿನ್ನೋಣ ಅಂತ. ಆ್ಯಂಡ್ ನನಗೆ MTRಗೆ ಬಂದಾಗ ಐ ಥಿಂಕ್ ಮೈ ಮೋಸ್ಟ್ ಫೇವ್ರೆಟ್ ಇಸ್ ಬಿಸಿಬೇಳೆ ಬಾತ್. ಖಂಡಿತವಾಗ್ಲೂ ನಂಗೆ ದೋಸೆ ಇಷ್ಟ, ಬಟ್ ಇಲ್ಲಿ ಬಿಸಿಬೇಳೆ ಬಾತ್ ನನಗೆ ದೋಸೆಗಿಂತ ತುಂಬಾ ಇಷ್ಟ ಆಗುತ್ತೆ. ಸೊ ಸ್ಮೈಂಗೆ ದೋಸೆ ಆರ್ಡರ್ ಮಾಡಿದ್ವಿ. ಆ್ಯಂಡ್ ಇದ್ರ ಜೊತೆಗೆ ಪೂರಿ, ಬಿಸಿಬೇಳೆ ಬಾತ್, ಕರ್ಡ್ ವಡಾ, ಮಸಾಲೆ ದೋಸೆ, ಸೊ ಎಲ್ಲ ಐಟಮ್ಸ್ನ ಕೂಡ ಆರ್ಡರ್ ಮಾಡಿದ್ವಿ. ಯಾರೂ ಬ್ರೇಕ್ಫಾಸ್ಟ್ ತಿಂದಿರಲಿಲ್ಲ. ಆ್ಯಂಡ್ ಇದು ಕೂಡ ಒಂದು ರೀಸನ್ ಅನ್ಸುತ್ತೆ ಸ್ಮಯಾ ಫುಲ್ ಅಪ್ಸೆಟ್ ಆಗಿದ್ದು, ಯಾಕೆಂದರೆ ಸ್ವಲ್ಪ ಹೊಟ್ಟೆ ಕೂಡ ಅವಳಿಗೆ ಹಸಿತಿತ್ತು. ಇದಾದಮೇಲೆ ಇವತ್ತು ಬೇರೆ ಯಾವುದೇ ಥರದ ಪ್ಲಾನ್ಸ್ ಇರಲಿಲ್ಲ. ಶೂಟ್ ಮುಗಿಸಿ ವಾಪಸ್ ಮನೆಗೆ ಹೋಗಬೇಕಿತ್ತು. ಮನೆಯಲ್ಲಿ ತಿಂಡಿ ಮಾಡಿರಲಿಲ್ಲ. ಸೊ ಅದೇ ರೀಸನಿಂದ ಬೇಗ ಬೇಗ ಬ್ರೇಕ್ಫಾಸ್ಟ್ನ ಮುಗಿಸ್ತಾ ಇದ್ದೀವಿ. ಓವರಾಲ್ ಐ ಥಿಂಕ್ ಶೂಟ್ ಚೆನ್ನಾಗೇ ಬಂತು. ರಾ ಅಥವಾ ಕ್ಯಾಂಡಿಡ್ ಆಗಿ ನಮ್ಗೆ ಏನೇನು ವೀಡಿಯೋಸ್ ಸಿಕ್ತು ಅಷ್ಟು ಮಾತ್ರ ಕ್ಯಾಪ್ಚರ್ ಮಾಡಿದ್ದೀವಿ. ಸೊ ಇಟ್ಸ್ ಗೋಟ್ ಬಿ ವೆರಿ ವೆರಿ ನ್ಯಾಚುರಲ್ ಅನಿಸುತ್ತೆ. ಆ್ಯಂಡ್ ಇದಾದಮೇಲೆ ಪಕ್ಕದಲ್ಲೇ ಪೋಲಾ ಬೇರ್ ಕೂಡ ಇತ್ತು. ಸೊ ಅಲ್ಲೂ ಕೂಡ ಕ್ವಿಕ್ಕಾಗಿ ಐಸ್ ಕ್ರೀಮ್ ತಿನ್ನೋಣ ಅಂತ ಹೇಳಿ ಬಂದ್ವಿ. ಆ್ಯಂಡ್ ಇವತ್ತು ಐ ಡೋಂಟ್ ನೋ ವೈ ಸಿಕ್ಕಾಬಡೆ ಬಿಸಿಲಿತ್ತು. ಐ ಥಿಂಕ್ ಈ ಬಿಸಿಲಿಂದನೇ ಅರ್ಧ ನಮ್ದು ಎನರ್ಜಿ ಡ್ರೈನ್ ಔಟ್ ಆಗ್ತಿತ್ತು. ಆ್ಯಂಡ್ ಎಲ್ಲರಿಗೂ ತುಂಬಾ ಸುಸ್ತಾಗ್ತಿತ್ತು. ಬಟ್ ಐ ಥಿಂಕ್ ನಾರ್ಮಲ್ ಆಗಿ ಈ ಥರದ ಸ್ಪೆಷಲ್ ಡೇಸ್ ಅಥವಾ ಈಗ ನಾನು ಈ ಥರ ಫೋಟೋ ಶೂಟ್ ಎಲ್ಲ ಪ್ಲಾನ್ ಮಾಡಿದಾಗ ಏನಾದರೂ ಒಂದು ಆಗ್ತಾನೆ ಇರುತ್ತೆ. ಅವಳಿಗೆ ಏನು ಬೇಕು ಹೇಳು? ಯಾವ್ದು ಬೇಕು ಸ್ಮೈಲ್? ಯಾವ್ದು ಬೇಕು? ಹಾಂ ತಗೋ. ಹಾಂ ಟೆಂಡರ್ ಕೋಕೋನಟ್ ಅವ್ರಿಗೆ ಅಲ್ಲೇ ಐತಿಲ್ಲ. ಸೊ ಫೈನಲ್ ಆಗಿ ಐಸ್ ಕ್ರೀಮ್ನ ತಿನ್ಕೊಂಡು ಅದಾದಮೇಲೆ ಪಕ್ಕದಲ್ಲಿ ಒಂದು ಸೂಪರ್ ಮಾರ್ಕೆಟ್ ಕೂಡ ಇತ್ತು. ಸೊ ಅಲ್ಲಿಗೆ ಬಂದ್ವಿ ಕ್ವಿಕ್ಕಾಗಿ ಏನಾದ್ರು ತೊಗೊಳ್ಳೋಣ ಅಂತ. ಸೂಪರ್ ಮಾರ್ಕೆಟ್ ಅಲ್ಲ, ದಿಸ್ ಇಸ್ ಮೋರ್ ಲೈಕ್ ಡ್ರೈ ಫ್ರೂಟ್ಸ್ ಮತ್ತು ಎಕ್ಸಾಟಿಕ್ ಚಾಕ್ಲೇಟ್ಸ್ ಈ ಥರ ಸಿಗೋವಂಥ ಸ್ಟೋರ್. ಸ್ವಲ್ಪ ಡ್ರೈ ಫ್ರೂಟ್ಸ್ನ ಪರ್ಚೇಸ್ ಮಾಡಿದೆ. ಆ್ಯಂಡ್ ಇದ್ರ ಜೊತೆಗೆ ಮನೆಗೆ ಸ್ವಲ್ಪ ಚಾಕ್ಲೇಟ್ಸ್ನ ಕೂಡ ಪರ್ಚೇಸ್ ಮಾಡಿದೆ. ಐ ಲವ್ ಚಾಕ್ಲೇಟ್ಸ್. ಸ್ಮೈಂಗ್ ಅಷ್ಟೊಂದು ಚಾಕ್ಲೇಟ್ಸ್ನ ನಾನು ಕೊಡಲ್ಲ, ಬಟ್ ಮನೆಯಲ್ಲಿ ಅವಾಗವಾಗ ತಿನ್ನೋಕ್ಕೆ ಅಂತ ಇಟ್ಟಿರ್ತೀನಿ. ಆ್ಯಂಡ್ ಇಲ್ಲಿ ತುಂಬ ವೆರೈಟೀಸ್ ಆಫ್ ಚಾಕ್ಲೇಟ್ಸ್ ಕೂಡ ಅವೈಲೇಬಲ್ ಇತ್ತು. ಆ್ಯಂಡ್ ಡಿಫ್ರೆಂಟ್ ಬ್ರ್ಯಾಂಡ್ಸ್, ಕೆಲವು ಇಂಪೋರ್ಟೆಡ್ ಚಾಕ್ಲೇಟ್ಸ್ ಕೂಡ ಇತ್ತು. ಸೊ ಇಲ್ಲಿ ಕ್ವಿಕ್ಕಾಗಿ ನಾವು ನಮ್ಮ ಶಾಪಿಂಗ್ನ ಮುಗಿಸಿ ಅದಾದಮೇಲೆ ಈಗ ವಾಪಸ್ ಮನೆ ಕಡೆ ಹೊರಡ್ತಾ ಇದೀವಿ. ಸೊ ಎಸ್, ಇದಾಗಿತ್ತು ಸ್ಮೈನ್ ಬರ್ಡೇ ಶೂಟ್ ಇನ್ ವ್ಲಾಗ್. ಅಂಡ್ ಇದಾದ್ಮೇಲೆ ಅವಳ ಬರ್ಡೇ ವ್ಲಾಗ್ಸ್ನ ಕೂಡ ಬೇಗ ಬೇಗ ಅಪ್ಲೋಡ್ ಮಾಡ್ತೀನಿ. ಐ ಥಿಂಕ್ ಈ ವ್ಲಾಗ್ನ ಮಂಡೇ ಅಪ್ಲೋಡ್ ಮಾಡಿರ್ತೀನಿ. ಸೊ ವೆನ್ಸ್ಡೇ ಅವಳ ಬರ್ಡೇ ವ್ಲಾಗ್ನ ಕೂಡ ಅಪ್ಲೋಡ್ ಮಾಡ್ತೀನಿ. ಮರಿದೆ ಅದನ್ನು ಕೂಡ ಚೆಕ್ ಮಾಡಿ. ಸೊ ಎಸ್, ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್. ಐ ಥಿಂಕ್ ಸಿಕ್ಕಾಪಟ್ಟೆ ಹೆಕ್ಟಿಕ್ ಆಗಿರುವಂತ ಶೂಟ್ ಆಗಿತ್ತು. ತುಂಬಾ ಬಿಸಿಲು ಕೂಡ ಇತ್ತು. ಸೊ
ಐ ಥಿಂಕ್ ಎಲ್ಲರೂ ಸಿಕ್ಕಾಪಟ್ಟೆ ಟೈರ್ಡ್ ಕೂಡ ಆಗಿದ್ದೀವಿ. ಅಂಡ್ ಇಷ್ಟೊತ್ತು ಶೂಟ್ ಮಾಡ್ಕೊಂಡ್ಬಂದ್ರು ಐ ಥಿಂಕ್ ಮೈ ಮೇಕಪ್ ಇಸ್ ಸ್ಟಿಲ್ ಗುಡ್. ಅಂಡ್ ಆ ಬಿಸಿಲಲ್ಲಿ ಶೂಟ್ ಮಾಡಿರೋದು ಇಸ್ ಅನದರ್ ಚಾಲೆಂಜ್. ಅಂಡ್ ಇವತ್ತು ಕೂಡ ನಂಗೆ ಮೇಕಪ್ ಮಾಡಿರೋದು ನಿಖಿತಾ ಅವರೇ. ಐ ಥಿಂಕ್ ಲಾಸ್ಟ್ ಟೈಮ್ ಕೂಡ ಅವರೇ ಮಾಡಿದ್ರು. ಅಂಡ್ ನಂಗೆ ತುಂಬಾ ಇಷ್ಟ ಆಗ್ತಿದೆ ಅವ್ರ ಮೇಕಪ್. ಸೊ ಇದೇ ರೀಸನ್ ಇಂದ ನಾನು ಇನ್ನೊಂದ್ಸಲಿ ಅವ್ರ ಜೊತೆನೆ ವರ್ಕ್ ಮಾಡೋಣ ಅಂತ ಹೇಳಿ ಅವ್ರ ಕೆಲ ಮೇಕಪ್ ನ ಮಾಡಿಸಿದ್ದೆ. ಅಂಡ್ ತುಂಬಾ ಬೇಸಿಕ್ ಆಗಿರುವಂತ ಮೇಕಪ್ ನ ಮಾಡಿದ್ವಿ. ಐ ಥಿಂಕ್ ಬೆಳಗ್ಗೆ ತೋರಿಸ್ಬೇಕಿತ್ತು, ಬಟ್ ಅವಾಗ ವಿಡಿಯೋಸ್ ತಗೊಳಕ್ ಆಗಿರ್ಲಿಲ್ಲ. ಸೊ ಎಸ್, ಫೋಟೋಸ್ ಅಥವಾ ವಿಡಿಯೋಸ್ ಗಳಲ್ಲಿ ಖಂಡಿತವಾಗ್ಲೂ ತೋರಿಸ್ತೀನಿ. ಅಂಡ್ ಪೂರ್ತಿ ದಿನದ ಶೂಟ್, ಪೂರ್ತಿ ದಿನ ಏನಿಲ್ಲ, ಐ ಥಿಂಕ್ ಅರ್ಧ ದಿನ ಆಯ್ತು ಅನ್ಸುತ್ತೆ ಶೂಟ್ ಕಂಪ್ಲೀಟ್ ಮಾಡೋಷ್ಟರಲ್ಲಿ. ಸೊ ಶೂಟ್ ಯಾವ ತರ ಆಯ್ತು ಅಂತ ಕೂಡ ನಿಮಗೆ ತೋರಿಸ್ತೀನಿ. ಅಂಡ್ ಐ ಆಮ್ ಶೋರ್ ಆಕ್ಚುಲ್ ವಿಡಿಯೋಸ್ ಇದಕ್ಕಿಂತ ಚೆನ್ನಾಗಿ ಬರುತ್ತೆ ಅಂತ. ಸೊ ಐ ಆಮ್ ಆಲ್ಸೋ ವೇಟಿಂಗ್ ಫಾರ್ ಇಟ್. ಅದೇ ಇನ್ನು ಸ್ಮೈನ್ ಬರ್ಡೇ ಸ್ವಲ್ಪ ಟೈಮ್ ಇದೆ, ಆಲ್ಮೋಸ್ಟ್ ಇನ್ನು 1 ಅಥವಾ 2 ವಾರ ಇದೆ. ಅಂಡ್ ಅವ್ಳ ಬರ್ಡೇ ಇರೋದು August 28. ಸೊ ಅದಕ್ಕೆ ಮುಂಚೆ ಕೊಡ್ಬೇಡಿ ಅಂತಾನೆ ಹೇಳಿದೀನಿ, ಬಿಕಾಸ್ ನನಗೆ ಈ ತರ ವಿಡಿಯೋಸ್ ಎಲ್ಲ ಸಿಕ್ತಾಗ ಹಾಕ್ದೇ ಇರೋದಕ್ಕೆ ಸಿಕ್ಕಾಬಡೆ ಕಷ್ಟ. ಸೊ ಬರ್ಡೇ ಟೈಮಲ್ಲೇ ಕೊಡಿ ಅಂತ ಅವರು ಕೂಡ ಹೇಳಿದೀನಿ. ಪಿಕ್ಚರ್ಸ್, ಫೋಟೋಸ್ ಎಲ್ಲ ಯಾವ ತರ ಬರುತ್ತೆ ಅಂತ ಕೂಡ ನೋಡೋಣ. ಅಂಡ್ ಬೇರೆ ಏನಾದ್ರು ಕ್ವೆಶನ್ಸ್ ಇದ್ರೆ ಅಂಗಡಿಗಳ ಬಗ್ಗೆ ಅಥವಾ ಬೇರೆ ಏನಾದ್ರು ನಿಮ್ಗೆ ಡೀಟೇಲ್ಸ್ ಬೇಕಿದ್ರೆ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಂಡ್ ಸದ್ಯಕ್ಕೆ ಈ ವ್ಲಾಗ್ ನಾನು ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಅಂಡ್ ಐ ಹೋಪ್ ನಿಮ್ಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ವಿಡಿಯೋ ಇಷ್ಟ ಆದಲ್ಲಿ ಮನೆಯ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಅಂಡ್ ನಾನು ನಿಮ್ಗೆ ನನ್ನ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್.